ಹಾಗಲ್ಲ. ಯೇಸು ಸ್ವಾಮಿ ಒಬ್ಬ ಕ್ರಿಶ್ಚಿಯನ್ ಧರ್ಮಕ್ಕೆ ಜನಿಸಿನವನಲ್ಲ. ಯೇಸು ಕ್ರಿಸ್ತನು ಒಂದೇ ಜಾತಿಗೆ, ಒಂದೇ ಸಂಬಂಧಪಟ್ಟಿನ ಒಂದು ಜಾತಿಗೆ ಸಂಬಂಧಪಟ್ಟಿನಲ್ಲ. ಭಾಳ ಜನರಿಗೆ ಏನು ಗೊತ್ತಿದೆ, ಈ ಕ್ರಿಶ್ಚಿಯನ್ ದೌರ್ವಲ್ಯದಾನೆ, ಯೇಸು ಸ್ವಾಮಿ ಕ್ರಿಶ್ಚಿಯನ್ ದವನಿದ್ದಾನೆ. ನೋ, ಯೇಸು ಸ್ವಾಮಿ ಕ್ರಿಶ್ಚಿಯನ್ ದೇವರಲ್ಲ. ಯಾರನ್ನ ಪರಿಪೂರ್ಣತೆ ಪಾಪ ಬಿಟ್ಟು ಹೊರಗೆ ಬರ್ತಾರೋ ದೇವರು ಅವ್ರದ್ದಾಗಿದ್ದಾನೆ ಯೇಸು ಸ್ವಾಮಿ. ಪಾಪ ಇದ್ದಿನವ್ರದ್ದು ದೇವರಲ್ಲ. ಭಾಳ ಜನ ಹೇಳ್ತಾರೆ ನಾವು ಕ್ರಿಶ್ಚಿಯನ್ ರೀ, ನಮಗೆ ಹಿಂದೆ ಬರ್ತಾರೆ, ನಮ್ಮ ಚರ್ಚಿಗೆ ಹೊಂಟ್ರ ಅಂತ. ನಿಮಗೆ ಯಾರಾದರೂ ಗರ್ವಪಟ್ಟು ನಿಮ್ಮನ್ನು ಮಾತಾಡಿದ್ರೆ ಒಂದವ್ರಿಗೆ ಉತ್ತರ ಕೊಡ್ರಿ, ನಿಮ್ಮಲ್ಲಿ ಕ್ರಿಸ್ತನ ಗುಣಗಳು ಎಷ್ಟಿದ್ದಾವೆ ಅಂತ ಕೇಳ್ರಿ. ಹಲ್ಲೆಲೂಯ. ಕ್ರಿಸ್ತನ ಗುಣ ಇದ್ರೆ ಮಾತ್ರ ಅವರು ದೇವರ ನಂಬಿಕೊಳ್ಳುವಂಥ. ದೇವರು ಜಾತಿ ಧರ್ಮ ಭೇದ ಭಾವನ ಮಾಡಕ್ ಬಂದಿನವನಲ್ಲ. ಭಾಳ ಜನರದ್ದು ಏನದ, ಕ್ರಿಶ್ಚಿಯನ್ ಕುಲ, ಕ್ರಿಶ್ಚಿಯನ್ ಧರ್ಮ. ನೋ, ಕ್ರಿಶ್ಚಿಯನ್ ಕುಲ ಧರ್ಮ ಇಲ್ಲ. ಇಡೀ ಬೈಬಲ್ ನೀವು ಓದ್ರಿ, ಇದ್ರೊಳಗಡೆ ನಾನು ಕ್ರಿಶ್ಚಿಯನ್ ಧರ್ಮದವ ಇದ್ದೀನ ದೇವರು ಹೇಳಿನವನಲ್ಲ. ನನ್ನ ಜಾತಿ ಇದು ಅಂತ ಹೇಳಿಲ್ಲ. ದೇವರು ಒಂದೇ ಹೇಳಿದ್ದಾನೆ, ಎರಡು ಜಾತಿ ಮಾಡಿದ, ಒಂದು ಗಂಡು ಒಂದು ಹೆಣ್ಣು. ಒಂದು ಗಂಡಿಗೆ ಒಂದು ಜಾತಿ ಇದೆ, ಹೆಣ್ಣಿಗೆ ಒಂದು ಜಾತಿ ಇದೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಈ ಪ್ರಪಂಚದಲ್ಲಿ ಮನುಷ್ಯರಾದಂಥ ನೀವು ಎಲ್ಲರೂ ನಮಗೆ ಬೇಕಾದಂಥ ಜಾತಿಗಳು ಮಾಡ್ಕೊಂಡಿದ್ವಿ, ನಮಗೆ ಬೇಕಾದಂಥ ಫೆಸಿಲಿಟಿಗಳು ಮಾಡ್ಕೊಂಡ್ರಿ, ನಮಗೆ ಬೇಕಾದಂಥ ಮನೆಗಳು ಮಾಡ್ಕೊಂಡ್ರಿ, ನಮಗೆ ಬೇಕಾದಂಥ ಊರುಗಳು ಮಾಡ್ಕೊಂಡ್ರಿ, ನಮಗೆ ಬೇಕಾದಂಥ ದೇವ್ರುಗಳು ಮಾಡ್ಕೊಂಡಿವಿ, ನಮಗೆ ಬೇಕಾದಂಥ ಎಲ್ಲ ಊರು ಜಗತ್ತು ಗಂಡ ಮಕ್ಕಳು ನಮಗೇನೇನು ಬೇಕಾಗಿತ್ತು ಅದನ್ನೇ ಮಾಡ್ಕೊಂಡಿದ್ವಿ. ಮುಂದೆ ಬರ್ತಾ 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 ಅದೇನಾಯಿತು, ಜಾತಿಗೆ ಸಂಬಂಧಪಟ್ಟಿದ್ದು ದೊಡ್ಡದು, ಇದು ಸಣ್ಣದು, ಇದು ಕೀಳು, ಇದು ಮೇಲು. ದೇವರ ದೃಷ್ಟಿಯಲ್ಲಿ ಯಾವ ಕೀಳು ಮೇಲು ಯಾವುದು ಬಿ ಇಲ್ಲ ಪ್ರಿಯರ. ಇಡೀ ಜಗತ್ತಿನಲ್ಲಿ ಇವತ್ತು ಲೋಕಾಂತ ಎಲ್ಲೆಲ್ಲಿ ಭೂಮಿ ಇದೆಯೋ ಅಲ್ಲಲ್ಲಿ ಕ್ರಿಸ್ಮಸ್ ಆಚರಿಸ್ತಾರೆ. ಈ ತಿಂಗಳೆಲ್ಲ ದೊಡ್ಡ ಹಬ್ಬ. ಒಂದೊಂದು ಊರಲ್ಲಿ, ಒಂದೊಂದು ಡಿಸ್ಟಿಕಲ್ಲಿ, ಒಂದು ರಾಜ್ಯದಲ್ಲಿ ದೀಪಾವಳಿ, ದಸರಿ, ಇಂಥ ಯುಗಾದಿಗಳು ಅವು ಒಂದೊಂದು ಊರಿಗೆ, ಒಂದೊಂದು ಸ್ಟೇಟಿಗೆ ದೊಡ್ಡದಿರ್ಬೋದು. ಇದು ಲೋಕಕ್ಕೆ ದೊಡ್ಡ ಹಬ್ಬ ಆಗಿದೆ. ಇದು ಒಂದೇ ಹಬ್ಬ. ಹಲ್ಲೆಲೂಯ. ಎಲ್ಲಾ ಜಾತಿ ಜನ ಧರ್ಮಿಸ್ತಾರೆ, ಎಲ್ಲರೂ ಆರಾಧಿಸ್ತಾರೆ, ಎಲ್ಲರೂ ಈ ಸ್ಥಳದಿಂದ ದೇವರನ್ನ ಕೊಂಡಾಡ್ತಾರೆ ಈ ದಿನದಲ್ಲಿ. ಯಾಕೆಂದ್ರೆ ಯೇಸು ಕ್ರಿಸ್ತರು ಹುಟ್ಟಿದ್ದು ಒಂದೇ ಒಂದು ಮನಸ್ಸಿನಿಂದಲ್ಲ, ಒಂದೇ ಮನಿತನಕ್ಕೆ ಹುಟ್ಟಿಂದಲ್ಲ. ಇವತ್ತು ನಿಮ್ಮ ಬಣ್ಣ ಗುಣ ಚೇಂಜ್ ಇರ್ಬೋದು, ಮತ್ತೆ ಹೇಗೆ ನೋಡೋಕ್ಕಾದ್ರೆ ಜಾತಿಗಳು ಜಾತಿ ಅನ್ಕೊಂಡು ಜಾತಿ ಧರ್ಮಗಳು ಚೇಂಜ್ ಆಗಿರ್ಬೋದು ನಿಮ್ಮ ಒಳಗಡೆ, ನಮ್ಮ ಒಳಗಡೆ. ಆದರೆ ಕ್ರಿಸ್ತನು ಯಾರ ಒಳಗಡೆ ಇರ್ತಾನಂದರೆ ಜಾತಿ ಮಾತಾಡೋರ ಒಳಗಡೆ ಇರಲ್ಲ. ಕ್ರಿಸ್ತನ್ ಯಾರ ಒಳಗಡೆ ಇರ್ತಾನಂದರೆ ಪಾಪಿಗಳ ಒಳಗಡೆ ಇರಲ್ಲ. ಆತನಿಗೆ ಯಾರು ಒಳಗಡೆ ತಗೊಳ್ತಾರೋ ಕ್ರಿಸ್ತನು ಅವ್ರ ಒಳಗಡೆನೇ ಇರುತ್ತಾನೆ.